ದೇವನಹಳ್ಳಿ ಸುತ್ತಮುತ್ತಲಿನ ಸುಮಾರು 13 ಹಳ್ಳಿಗಳ ರೈತರು ಅವರು ತಮ್ಮ ಜಮೀನನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಕಳೆದ 3 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಆ ಒಂದು ಜಮೀನು ಬೆಂಗಳೂರು ಸುತ್ತಮುತ್ತಲಿರುವಂತಹ ಬಹಳ ಪ್ರಮುಖವಾದಂತ ಜಮೀನು. ವರ್ಷದಲ್ಲಿ 2-3 ಬೆಳೆ ಬೆಳೆಯುವಂತ ಜಮೀನು, ಫಲವತ್ತಾದಂತ ಜಮೀನು. ಅಲ್ಲಿಂದ ಬೆಳೆದಂತ ತರಕಾರಿಗಳನ್ನ ಬೆಂಗಳೂರಿಗೆ, ಹಾಲು, ಬೇರೆ ಬೇರೆ ಪದಾರ್ಥಗಳನ್ನ ಅವ್ರು ಬೆಳೆದು ಇಡೀ ಬೆಂಗಳೂರು ನಗರಕ್ಕೆ ಸಪ್ಲೈ ಮಾಡ್ತಾ ಇರುವಂತಹ ಒಂದು ಪ್ರದೇಶ ಆ ದೇವನಹಳ್ಳಿಯಲ್ಲಿ. ಇವತ್ತ ನಮ್ಮ ರಾಜ್ಯ ಸರ್ಕಾರ ಆ 13 ಹಳ್ಳಿಯ ಸುಮಾರು 1777 ಎಕರೆ ಜಮೀನನ್ನ ವಶಪಡಿಸಿಕೊಂಡು ಅಲ್ಲಿ ಒಂದು ಇಂಡಸ್ಟ್ರಿ, ಏರೋಸ್ಪೇಸ್ ಡಿಫೆನ್ಸ್ ಇಂಡಸ್ಟ್ರಿ ಆಗ್ಬೇಕಂತೇಳಿ ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇದು ಕಳೆದ 3 ವರ್ಷಗಳಿಂದ ಅಲ್ಲಿನ ರೈತರು ನಮಗೆ ದುಡ್ಡು ಬೇಡ, ನಮಗೆ ಯಾವ ಕಂಪೆನ್ಸೇಷನ್ ಬೇಡ, ನಮ್ಮ ಜಮೀನು ನಮ್ಗಿರಬೇಕು, ಯಾಕಂದ್ರೆ ನಮ್ಮ ಇಡೀ ಕುಟುಂಬ ಬದುಕಿರುವುದೇ ಅದರ ಮೇಲೆ. ಒಂದು ವೇಳೆ ಜಮೀನು ಸರ್ಕಾರ ಕಿತ್ಕೊಂಡ್ರೆ ನಮ್ಮಿಂದ ನಾವು ಇವತ್ತು ಬೀದಿ ಪಾಲಾಗ್ತೀವಿ, ನಮ್ಗೆ ಯಾವುದೇ ಉದ್ಯೋಗ ಅವಕಾಶಗಳು ಕೂಡ ಇಲ್ಲ. ಇಡೀ ಕುಟುಂಬ ನಿಂತಿರುವುದೇ ಇರುವಂತ 2 ಎಕರೆ 3 ಎಕರೆ 5 ಎಕರೆ ಜಮೀನ್ ಮೇಲೆ ನಿಂತಿದೆ. ಆದ್ರಿಂದ ಈ ಜಮೀನ ರಾಜ್ಯ ಸರ್ಕಾರ ಬಲಾತ್ಕಾರವಾಗಿ ಏನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದು ತಗೊಳ್ಬಾರ್ದು, ನಮ್ಮ ಜಮೀನು ನಮಗೆ ಉಳಿಬೇಕಂತೇಳಿ ನಾವು ಹೋರಾಟವನ್ನ ಪ್ರಾರಂಭಿಸಿದರೆ ಅಲ್ಲಿನ ರೈತರು. ಇತ್ತೀಚೆಗೆ ಕಳೆದ 1 ವರ್ಷದಿಂದ SKM ಸಂಯುಕ್ತ ಕಿಸಾನ್ ಮೋರ್ಚಾ ಸಂಘಟನೆಯಿಂದ ಕೂಡ ನಾವು ಆ ಹೋರಾಟವನ್ನ ಬೆಂಬಲ ಕೊಟ್ಟಿದ್ದೀವಿ. ಸಂಯುಕ್ತ ಹೋರಾಟ ಕರ್ನಾಟಕದಿಂದ ಕೂಡ ಹೋರಾಟವನ್ನ ತೀವ್ರಗೊಳಿಸಲಿಕ್ಕೆ ಅಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಆಯಿತು. ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು, ಕೆಲವು ಮುಖಂಡರುಗಳನ್ನೆಲ್ಲ ಅರೆಸ್ಟ್ ಮಾಡಿದ್ರು. ಅದನ್ನ ನಮ್ಮ ಸಂಘಟನೆ AIKKMS ವತಿಯಿಂದ ನಾವು ತೀವ್ರವಾಗಿ ಖಂಡಿಸಿದ್ದೇವೆ. ಅಲ್ಲಿಂದ ಆ ಒಂದು ಹೋರಾಟ ದೇವನಹಳ್ಳಿಯಿಂದ ಬೆಂಗಳೂರಿನಲ್ಲಿರುವಂತಹ ಫ್ರೀಡಂ ಪಾರ್ಕ್ ಸ್ವಾತಂತ್ರ್ಯ ಉದ್ಯಾನವನಕ್ಕೆ ಶಿಫ್ಟ್ ಆಗಿದೆ. ಕಳೆದ 6-7 ದಿನಗಳಿಂದ ನಿರಂತರವಾಗಿ ಹಗಲು ರಾತ್ರಿ ಫ್ರೀಡಂ ಪಾರ್ಕ್ ನಲ್ಲಿ ಧರಣಿ ನಡೀತಾ ಇದೆ. ಈ ಒಂದು ರೈತರು ಬೇಡಿಕೆ ಅಂದ್ರೆ ನಮ್ಮ ಜಮೀನು ನಮಗೆ ಬಿಡಿ, ನಾವು ಜೀವ ಕೊಡ್ತೀವಿ, ಆದ್ರೆ ಜಮೀನು ಕೊಡಲ್ಲ ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಎಲ್ಲ ಕನ್ನಡಪರ ಸಂಘಟನೆಗಳು, ರೈತ ಸಂಘಟನೆಗಳು, ಈವನ್ ಕಾರ್ಮಿಕ ಸಂಘಟನೆಗಳು, ಅವರ ಮುಖಂಡರೆಲ್ಲರೂ ಕೂಡ ಈ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಸಾಹಿತಿಗಳು, ಸಿನಿಮಾ ನಟರು ಕೂಡ ಬೆಂಬಲ ಸೂಚಿಸ್ತಾ ಇದ್ದಾರೆ. ಇದು ಒಂದು ಐತಿಹಾಸಿಕವಾದಂತಹ ಹೋರಾಟ. ಯಾಕಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಶ್ರೀಮಾನ್ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಏನು ನಡೆಸ್ತಾ ಇದ್ದಾರೆ, ಇವರು ಹಿಂದೆ ಬಿಜೆಪಿ ಸರ್ಕಾರ ತಂದಿರುವಂತಹ ಭೂ ಸ್ವಾಧೀನ ಕಾಯ್ದೆಯನ್ನ ವಾಪಸ್ ತಗೊಳ್ತೀವಿ, ನಾವು ಬಲಾತ್ಕಾರವಾಗಿ ರೈತರ ಜಮೀನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದರು. ಆದ್ರೆ ಇವತ್ತು ಅಧಿಕಾರಕ್ಕೆ ಬಂದ 2 ವರ್ಷದಲ್ಲಿ ಸುಮಾರು ಕಡೆ ರೈತರ ಜಮೀನನ್ನ ಒತ್ತಾಯಪೂರ್ವಕವಾಗಿ ಇಂಡಸ್ಟ್ರಿಗೋಸ್ಕರ ಮತ್ತು ಬೇರೆ ಬೇರೆ ಉದ್ದೇಶಕ್ಕೋಸ್ಕರ ಅವರು ಜಮೀನನ್ನ ಒತ್ತಾಯಪೂರ್ವಕವಾಗಿ ರೈತರಿಂದ ಕಿತ್ಕೊಳ್ತಾ ಇದ್ದಾರೆ. ಇದು ಅತ್ಯಂತ ಖಂಡನಾರ್ಹವಾದಂಥದ್ದು. ಯಾಕಂದ್ರೆ ಜನಪರ ಅಂತ ಹೇಳ್ಕೊಂಡು ಈ ಸರ್ಕಾರ ರೈತರ ಪರ ಅಂತ ಹೇಳ್ಕೊಂಡು ರೈತ ವಿರೋಧಿ ನೀತಿಗಳನ್ನ ಮುಂದುವರಿಸ್ತಾ ಇದ್ದಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಾಕಷ್ಟು ಭೂಮಿ ಇದೆ. ಸರ್ಕಾರ ಆ ಭೂಮಿಯನ್ನ ಪಡ್ಕೊಳ್ಬಹುದು. ಅದರಲ್ಲಿ ಯಾವುದೇ ಬೆಳೆಯಲಾದಂತಹ ಭೂಮಿ ಕೂಡ ಬಂಜರು ಭೂಮಿ ಇದೆ. ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ, ಜಿಲ್ಲೆಗಳಿಗೆ ಹತ್ತಿರ ಇರುವಂತಹ ಕೇಂದ್ರಗಳಲ್ಲಿ ಸರ್ಕಾರ ಇಂಥ ಇಂಡಸ್ಟ್ರಿಗಳನ್ನ ಹಾಕ್ಲಿಕ್ಕೆ ನಮ್ದು ಈ ವಿರೋಧ ಇಲ್ಲ. ಇಂಡಸ್ಟ್ರಿಗಳು ಅತ್ಯಂತ ಅವಶ್ಯಕ, ನಮಗೆ ಉದ್ಯೋಗ ಸೃಷ್ಟಿನೂ ಆಗಬೇಕು. ಆದ್ರೆ ಫಲವತ್ತಾದಂತ ರೈತರ ಜಮೀನಿನಲ್ಲೇ ಭೂಮಿ ಕಸಿದುಕೊಂಡು ಒತ್ತಾಯಪೂರ್ವಕವಾಗಿ ಈ ಇಂಡಸ್ಟ್ರಿ ಹಾಕೋದೇನಿದೆಯಲ್ಲ, ಇದು ಅತ್ಯಂತ ರೈತ ವಿರೋಧಿ ನೀತಿ ಅಂತ ನಾವು ಹೇಳಲೇಬೇಕಾಗಿದೆ. ಇವತ್ತ ಶ್ರೀ MB ಪಾಟೀಲ್ ಸಾಹೇಬರು ಒತ್ತಾಯಪೂರ್ವಕವಾಗಿ ಇಂಡಸ್ಟ್ರಿಗಳಿಗೆ ಭೂಮಿ ಕೊಡ್ಲಿಕ್ಕೆ ರೈತರದ ಭೂಮಿ ಕಿತ್ಕೊಳ್ತಾ ಇದ್ದಾರೆ. ರೈತರು ಇಷ್ಟೆಲ್ಲ ಹೋರಾಟ ಮಾಡಿದ ನಂತರ 4 ಗ್ರಾಮಗಳ ಜಮೀನನ್ನ ನಾವು ಬಿಟ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿನ ರೈತರು ಇವತ್ತ ನಾವು 1 ಗ್ರಾಮ 2 ಗ್ರಾಮ ಅಲ್ಲ, ನಮ್ಮ 13 ಗ್ರಾಮಗಳ ಜಮೀನನ್ನ ನಾವು ಯಾವ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ಯಾಕಂದ್ರೆ ನಮ್ಮ ಜಮೀನೇ ನಮ್ಮ ಜೀವನ ಆಧಾರವಾಗಿದೆ ಅಂತೇಳಿ ಅಲ್ಲಿನ ಹೆಣ್ಮಕ್ಳು ಮಣ್ಣನ್ನು ತಗೊಂಡ್ಬಂದು, ಹೊಲಗಳಲ್ಲಿರುವಂತಹ ಮಣ್ಣನ್ನು ತಗೊಂಡ್ಬಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಮಕ್ಕಳು ಎಲ್ಲ ಇಡೀ ಕುಟುಂಬ ಸಹಿತ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಇವತ್ತ ನಾಳೆ 4ನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇದೆ. ಆ ಹೋರಾಟದಲ್ಲಿ ರಾಜ್ಯದ ಮೂಲೆಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ರೈತರು, ವಿದ್ಯಾರ್ಥಿಗಳು, ಯುವಜನರು, ಮಹಿಳೆಯರು, ಕಾರ್ಮಿಕರು ಭಾಗವಹಿಸಬೇಕಾಗಿದೆ. ಹಾಗೂ ನಮ್ಮ AIKKMS ರೈತ ಸಂಘಟನೆಯಿಂದ ಕೂಡ ನಾವು ಎಲ್ಲಾ ಜಿಲ್ಲೆಗಳಿಂದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹೋರಾಟದಲ್ಲಿ ಭಾಗವಹಿಸಬೇಕಂತೇಳಿ ನಾವು ಕರೆ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ಜಮೀನು ಒತ್ತಾಯಪೂರ್ವಕವಾಗಿ ತೆಗೆದುಕೊಳ್ಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಮಾನ ಇದೆ. ಗ್ರಾಮ ಸಭೆ ಆಗಬೇಕು, ಗ್ರಾಮ ಸಭೆಯಲ್ಲಿ ಠರಾವು ಮಾಡ್ಬೇಕಂತೇಳಿದೆ. ಆದರೂ ಸರ್ಕಾರಗಳು ಇದು ಯಾವುದನ್ನು ಪರಿಗಣನೆ ತೆಗೆದುಕೊಳ್ತಾ ಇಲ್ಲ. ಒತ್ತಾಯಪೂರ್ವಕವಾಗಿ ಜಮೀನನ್ನ ತೆಗೆದುಕೊಂಡು ಬೇರೆ ಬೇರೆ ಕಾರಣಗಳಿಗೆ ರೈತರಿಂದ ಜಮೀನು ತೆಗೆದುಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇವತ್ತ 4ನೇ ತಾರೀಕಿಗೆ ನಡೀತಾ ಇದೆ
ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬೇರೆ ಬೇರೆ ಜಿಲ್ಲೆಗಳಿಂದ ಹಳ್ಳಿಗಳಿಂದ ಬಂದು ಭಾಗವಹಿಸಬೇಕು. ಭೂಮಿಯನ್ನ ಒತ್ತಾಯಪೂರ್ವಕವಾಗಿ ತೆಗೆದುಕೊಳ್ಳುವ ರಾಜ್ಯ ಸರ್ಕಾರದ ನೀತಿಯನ್ನ ವಿರೋಧಿಸಬೇಕು. ರಾಜ್ಯದ ಯಾವುದೇ ಮೂಲೆಯಲ್ಲಿ ಆಗಲಿ ರೈತರಿಂದ ಬಲವಂತವಾಗಿ ಜಮೀನನ್ನು ಕಿತ್ಕೊಳ್ಳುವಂತ ಪ್ರಸಂಗವನ್ನು ನಾವು ವಿರೋಧಿಸಬೇಕಾಗಿದೆ. ಯಾಕಂದ್ರೆ ಇವತ್ತು ಬಗರುಗೂ ಸಾಗುವಳಿ ಮಾಡುವಂತ ರೈತರಿಗೆ 2 ಎಕರೆ 3 ಎಕರೆ 40-50 ವರ್ಷದಿಂದ ಸಾಗುವಳಿ ಮಾಡ್ತಾ ಇದ್ದಾರೆ. ಅವರಿಗೆ ಹಕ್ಕುಪತ್ರ ಕೊಡಂದ್ರೆ ಸರ್ಕಾರ ಕೊಡ್ಲಕ್ಕೆ ತಯಾರಿಲ್ಲ. ಆದ್ರೆ ಬಲವಂತವಾಗಿ ರೈತರ ಜಮೀನನ್ನ ಕಸ್ಕೊಳ್ತಾ ಇದ್ದಾರೆ. ಅದ್ಯಾವುದು ಸರ್ಕಾರ ಕೊಟ್ಟ ಜಮೀನಲ್ಲ, ರೈತರ ಹೆಸರಿನಲ್ಲಿ ಪಾಣಿ ಇದೆ, ಅವರು ಹಕ್ಕುದಾರರಾಗಿದ್ದಾರೆ. ವಂಶ ಪರಂಪರಾಗತವಾಗಿ ಅವರು ಆ ಜಮೀನಿನಲ್ಲಿ ಬೆಳೆ ಬೆಳೀತಾ ಇದ್ದಾರೆ. ಅಂತ ಜಮೀನನ್ನ ಬಲಾತ್ಕಾರವಾಗಿ ತೆಗೆದುಕೊಳ್ಳುವಂತ ನೀತಿ ಏನಿದೆ ಇದು ಅತ್ಯಂತ ಖಂಡನಾರ್ಹವಾದಂಥದ್ದು ಮತ್ತು ರೈತ ವಿರೋಧಿ ಧೋರಣೆ ಆಗಿದೆ. ಆದ್ರಿಂದಲೇ ರಾಜ್ಯ ಸರ್ಕಾರ ಕೂಡಲೇ ಈ ಒಂದು ಕ್ರಮವನ್ನ ವಾಪಸ್ ತಗೊಳ್ಬೇಕು. ಜಮೀನು ವಶಪಡಿಸಿಕೊಳ್ಳಲಿಕ್ಕೆ ಹೊರಡಿಸಿರುವಂತಹ ಸೂಚನೆಯನ್ನ ರದ್ದುಗೊಳಿಸಬೇಕು. ದೇವನಹಳ್ಳಿ ಮತ್ತು ಸುತ್ತಮುತ್ತಲಿನ 13 ಹಳ್ಳಿಗಳ ರೈತರ ಹಕ್ಕು, ಅವರ ನ್ಯಾಯಯುತ ಬೇಡಿಕೆಯನ್ನ ಈಡೇರಿಸಬೇಕಂತ ಹೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ AIKKMS ರೈತ ಸಂಘಟನೆಯಿಂದ ನಾವು ಸಂಪೂರ್ಣ ದೇವನಹಳ್ಳಿ ರೈತರ ಪರವಾಗಿದ್ದೀವಿ, ಅವ್ರ ಜೊತೆಯಲ್ಲಿದ್ದೀವಿ. ಅವರ ಹೋರಾಟ ಯಶಸ್ವಿ ಆಗುವವರೆಗೂ ಕೂಡ ನಮ್ಮ ಸಂಘಟನೆ ಸಂಪೂರ್ಣ ಈ ಹೋರಾಟದಲ್ಲಿ ಭಾಗವಹಿಸುತ್ತೆ. ಹೋರಾಟ ಯಶಸ್ವಿ ಆಗುವವರೆಗೂ ಕೂಡ ನಾವು ಜೊತೆಯಲ್ಲಿ ಇರ್ತೀವಿ ಅಂತೇಳಿ ಹೇಳ್ತಾ, ಎಲ್ಲಾ ರೈತ ಬಾಂಧವರು, ಕಾರ್ಮಿಕರು, ವಿದ್ಯಾರ್ಥಿ, ಯುವಜನ, ಮಹಿಳೆಯರು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಬೇಕಂತೇಳಿ ನಾನು ಮತ್ತೊಮ್ಮೆ ಕರೆ ಕೊಡ್ತಾ ಇದ್ದೀನಿ.